ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ತುಂಬ ಜನರಲ್ಲಿ ಒಂದು ನಂಬಿಕೆ, ಡ್ರೈ ಫ್ರೂಟ್ಸ್ ತಿಂದರೆ ಅಥವಾ ನಾನ್ ವೆಜ್ ತಿಂದರೆ ಮಾತ್ರ ಶಕ್ತಿ ಬರುತ್ತೆ ಅಂತ. ಆದರೆ ಈ ವಿಡಿಯೋನ ಒಂದ್ಸಲ ಕಂಪ್ಲೀಟಾಗಿ ನೋಡಿ, ನಿಮ್ಮ ನಂಬಿಕೆನ ಖಂಡಿತವಾಗ್ಲೂ ಸುಳ್ಳಾಗೋ ಥರ ಮಾಡುತ್ತೆ. ಮತ್ತು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ಹೆಲ್ತ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಪ್ರತಿದಿನ ತಿನ್ನುವ ಆಹಾರ ತುಂಬಾ ಮುಖ್ಯವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೆ ಬಹಳ ಉಪಯೋಗವಾಗುವ ಒಣಕೊಬ್ಬರಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಒಣಕೊಬ್ಬರಿ ಸಣ್ಣದಾಗಿ ಕಾಣಿಸಿದರೂ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನು ನೀಡುವ ನೈಸರ್ಗಿಕ ಆಹಾರವಾಗಿದೆ. ಹಳ್ಳಿಗಳಲ್ಲಿ ಬಹಳ ಜನ ಇದನ್ನು ಬಳಸುತ್ತಾರೆ, ಆದರೆ ಇದರ ಆರೋಗ್ಯ ಲಾಭಗಳ ಬಗ್ಗೆ ಇನ್ನೂ ಹಲವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಒಣಕೊಬ್ಬರಿಯನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಯಾವ ರೀತಿ ಸೇವಿಸಬೇಕು, ಹಾಗೆ ಒಣಕೊಬ್ಬರಿ ತಿನ್ನುವುದರಿಂದ ಲಾಭಗಳು ಸಿಗುತ್ತೆ ನಮ್ಮ ದೇಹಕ್ಕೆ ಅಂತ ಅಂದ್ಕೊಂಡು ಮಿತಿ ಮೀರಿ ಒಣಕೊಬ್ಬರಿಯನ್ನು ತಿನ್ನುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಣಕೊಬ್ಬರಿ ಅಥವಾ ಒಣ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡೋದಾದರೆ, ಒಣಕೊಬ್ಬರಿಯಲ್ಲಿ ದೇಹಕ್ಕೆ ಬೇಕಾಗುವ ಹಲವಾರು ಪೋಷಕಾಂಶಗಳು ಇರುತ್ತವೆ. ಇದು ದೇಹದ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಬೆಳಗ್ಗೆ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ದಿನಪೂರ್ತಿ ನೀವು ಚುರುಕಾದ ದಿನವನ್ನು ಕಳೆಯಬಹುದು. ಇದರ ಜೊತೆಗೆ ನಿಮ್ಮ ದೇಹದ ಸುಸ್ತನ್ನು ಹೋಗಲಾಡಿಸಿ ಶಕ್ತಿ ಸಿಗೋ ಥರ ಮಾಡುತ್ತೆ. ಜಾಸ್ತಿ ಕೆಲಸ ಮಾಡುವವರು ಅಥವಾ ಮನೆ ಕೆಲಸದಲ್ಲಿ ಬ್ಯುಸಿ ಇರುವವರಂತೂ ನಿಯಮಿತವಾಗಿ ಒಣಕೊಬ್ಬರಿಯನ್ನು ಸೇವಿಸುವುದು ಉತ್ತಮವಾಗಿರುತ್ತದೆ. ಮತ್ತು ಇದರಲ್ಲಿ ಫೈಬರ್ ಇರುವುದರಿಂದ ಇದು ಜೀರ್ಣಕ್ರಿಯೆ ಚೆನ್ನಾಗಿಸಲು ಸಹಾಯ ಮಾಡುತ್ತದೆ. ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಸಹನೆ ಇಂತಹ ಸಮಸ್ಯೆಗಳು ಬರುತ್ತವೆ. ಒಣಕೊಬ್ಬರಿ ಸೇವಿಸುವುದರಿಂದ ಈ ರೀತಿಯ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನಮ್ಮ ದೇಹ ಆರೋಗ್ಯವಾಗಿರಬೇಕಾದರೆ ಕರುಳಿನ ಆರೋಗ್ಯ ತುಂಬಾ ಮುಖ್ಯ. ಒಣಕೊಬ್ಬರಿ ಹೊಟ್ಟೆಯನ್ನು ಸ್ವಚ್ಛವಾಗಿಡಲು ಮತ್ತು ಹೊಟ್ಟೆಯ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಹೊಟ್ಟೆ ಆರೋಗ್ಯ ಚೆನ್ನಾಗಿದ್ದರೆ ದೇಹ ಹಗುರವಾಗಿರುತ್ತದೆ ಮತ್ತು ನಾವು ದಿನವಿಡೀ ಎನರ್ಜೆಟಿಕ್ ಆಗಿ ಕಳೆಯಬಹುದು. ಹೊಟ್ಟೆ ಆರೋಗ್ಯನೇ ಸರಿಯಿಲ್ಲ ಅಂತಂದರೆ ನಾವು ಸುಸ್ತಾಗಿರೋದು, ಈ ಥರ ಸಮಸ್ಯೆಗಳು ಕಂಡುಬರುತ್ತವೆ. ಆದ್ದರಿಂದ ಒಣಕೊಬ್ಬರಿಯನ್ನು ನಿಯಮಿತ ಸೇವನೆಯಿಂದ ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಬಹಳ ಜನರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಸರಿಯಾದ ಆಹಾರ ಪದ್ಧತಿ ಇಲ್ಲದಿರುವುದು. ಒಣಕೊಬ್ಬರಿಯಲ್ಲಿ ಇರುವ ಫೈಬರ್ ಮಲ ಸರಿಯಾಗಿ ಹೋಗಲು ಸಹಾಯ ಮಾಡಬಹುದು. ಹಾಗಾಗಿ ಹೊಟ್ಟೆ ಹಗುರವಾಗುವಂತೆ ನಮಗೆ ಅನುಭವ ಕೊಡುತ್ತದೆ. ಇದರ ಜೊತೆಗೆ ಇದರಲ್ಲಿ ಇರುವ ಪೋಷಕಾಂಶಗಳು ಚರ್ಮದ ಆರೋಗ್ಯಕ್ಕೆ ತುಂಬಾ ಸಹಾಯಕವಾಗಿವೆ. ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಒಣಕೊಬ್ಬರಿಯನ್ನು ಸೇವಿಸುವುದರಿಂದ ಚರ್ಮದ ಇನ್ನಿತರ ಸಮಸ್ಯೆಗಳನ್ನು ಹೋಗಲಾಡಿಸುವುದಷ್ಟೇ ಅಲ್ಲದೆ ನಿಮ್ಮ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ಕೂಡ ಕೊಡುತ್ತದೆ. ಒಣ ತೆಂಗಿನಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮ ಒಣಗುವುದು ಕಡಿಮೆಯಾಗಲು ಸಹ ಸಹಾಯ ಮಾಡುತ್ತದೆ. ಹಾಗೆ ಒಣಕೊಬ್ಬರಿಯಲ್ಲಿ ಇರುವ ವಿಟಮಿನ್ಸ್ ಮತ್ತು ಖನಿಜಾಂಶಗಳು ಕೂದಲು ಬಲವಾಗಲು ಕೂಡ ಸಹಾಯ ಮಾಡುತ್ತದೆ. ಕೂದಲಿನ ಇನ್ನಿತರ ಸಮಸ್ಯೆಗಳು ಹಾಗೂ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ಕೂದಲನ್ನು ಬುಡದಿಂದಲೇ ಬಲಿಷ್ಠಗೊಳಿಸುತ್ತದೆ. ಹಾಗೆ ಕೂದಲಿಗೆ ನೈಸರ್ಗಿಕ ಪೋಷಣೆ ನೀಡಲು ಒಣಕೊಬ್ಬರಿ ರಾಮಬಾಣ ಅಂತಲೇ ಹೇಳಬಹುದು. ಮತ್ತು ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಹೆಚ್ಚಾದಾಗ ತಂಪು ನೀಡುವ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ಒಣಕೊಬ್ಬರಿ ದೇಹಕ್ಕೆ ತಂಪಿನ ಅನುಭವ ನೀಡುವುದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಹಾಗಾಗಿ ಬೇಸಿಗೆಯಲ್ಲಿ ಒಣಕೊಬ್ಬರಿಯನ್ನು ನಿಯಮಿತವಾಗಿ ಸೇವಿಸುವುದು ತುಂಬಾ ಒಳ್ಳೆಯದಾಗಿರುತ್ತದೆ. ಈ ಒಣಕೊಬ್ಬರಿ ಬೇಸಿಗೆಗಷ್ಟೇ ಅಲ್ಲ, ಎಲ್ಲ ಕಾಲಕ್ಕೂ ಅತ್ಯುತ್ತಮ ಮನೆ ಔಷಧಿ ಅಂತಲೇ ಹೇಳಬಹುದು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಸಾಮಾನ್ಯ ಕಾಯಿಲೆಗಳು ಕಡಿಮೆ ಆಗುತ್ತವೆ. ಒಣಕೊಬ್ಬರಿಯಲ್ಲಿ ಇರುವ ನೈಸರ್ಗಿಕ ಪೋಷಕಾಂಶಗಳು ದೇಹದ ರಕ್ಷಣಾ ಶಕ್ತಿಯನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ಕೆಲವು ಮುಖ್ಯ ಖನಿಜಾಂಶಗಳು ಇರುವುದರಿಂದ ಎಲುಬುಗಳು ಬಲವಾಗಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ವಯಸ್ಸಾದಂತೆ ಎಲುಬು ದುರ್ಬಲವಾಗುತ್ತವೆ. ಇದನ್ನು ನಾವು ತಡೆಗಟ್ಟಬೇಕೆಂದರೆ ಒಣಕೊಬ್ಬರಿಯ ನಿಯಮಿತ ಸೇವನೆ ಅಗತ್ಯ ಅಂತಲೇ ಹೇಳಬಹುದು. ಒಣಕೊಬ್ಬರಿಯನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಹೀಗಾಗಿ ಬೇಗ ಹಸಿವಾಗುವುದನ್ನು ಕಡಿಮೆ ಮಾಡಿಕೊಂಡು ನಮ್ಮ ತೂಕವನ್ನು ಇಳಿಕೆ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ಇವಾಗ ಒಣ ಕೊಬ್ಬರಿಯನ್ನು ಯಾವ ರೀತಿಯಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ನಾವು ಒಣ ಕೊಬ್ಬರಿಯನ್ನು ಹಾಗೆ ಕೂಡ ತಿನ್ಕೋಬಹುದು. ಅದರ ಜೊತೆಗೆ ಒಣ ಕೊಬ್ಬರಿಯ ಸಾಂಬಾರ್, ಹಾಗೆ ಲಡ್ಡು, ಸ್ನ್ಯಾಕ್ಸ್ಗಳು ಮತ್ತು ಇನ್ನಿತರ ಸ್ವೀಟ್ಸು, ಈ ಥರ ವಿವಿಧ ರೂಪದಲ್ಲಿ ನಾವು ಒಣ ಕೊಬ್ಬರಿಯನ್ನು ದಿನನಿತ್ಯದ ಜೀವನದಲ್ಲಿ ನಿಯಮಿತವಾಗಿ ಅಳವಡಿಸಿಕೊಳ್ಳಬಹುದು. ಇವಾಗ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ನೋಡೋದಾದರೆ, ತುರಿದ ಒಣ ಕೊಬ್ಬರಿ ಆದರೆ ದಿನಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಸಾಕು. ಈ ಥರ ನಿಯಮಿತವಾಗಿ ಒಣ ಕೊಬ್ಬರಿಯನ್ನು ತಿನ್ನುವುದರಿಂದ ನಮ್ಮ ಮೆಮೊರಿ ಪವರ್ ಕೂಡ ಹೆಚ್ಚಿಸಿಕೊಳ್ಳಬಹುದು. ಅದರ ಜೊತೆಗೆ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಈ ಥರ ಅನೇಕ ನೋವುಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಮಹಿಳೆಯರಿಗೆ ಪೀರಿಯಡ್ ಸಮಯದಲ್ಲಿ ಕಾಣಿಸಿಕೊಳ್ಳುವ ಇನ್ನಿತರ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕಂತ ಮನೆಮದ್ದನ್ನು ನೋಡುವುದಾದರೆ ಈ ಒಣ ಕೊಬ್ಬರಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಿಯಮಿತವಾಗಿ ಸೇವಿಸಿಕೊಳ್ಳುವುದರಿಂದ ಮಹಿಳೆಯರ ಪೀರಿಯಡ್ ಸಮಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇಲ್ಲಿಯವರೆಗೂ ಒಣ ಕೊಬ್ಬರಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಮತ್ತು ಯಾವ ರೀತಿ ಸೇವಿಸಬೇಕು ಮತ್ತು ಎಷ್ಟು ಸೇವಿಸಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇವಾಗ ಒಣ ಕೊಬ್ಬರಿಯನ್ನು ಅಗತ್ಯಕ್ಕೂ ಮೀರಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ನೋಡೋದಾದರೆ, ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬಾರದು. ಎಷ್ಟೇ ಆರೋಗ್ಯ ಲಾಭಗಳಿದ್ದರೂ ಮಿತಿಯಲ್ಲಿಯೇ ಇರಬೇಕು. ಹಾಗಾಗಿ ಒಣ ಕೊಬ್ಬರಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಬೀಳುವ ದುಷ್ಪರಿಣಾಮಗಳು ನೋಡೋದಾದರೆ, ತೆಂಗಿನಕಾಯಿಯಲ್ಲಿ ಕ್ಯಾಲೋರಿ ಮತ್ತು ಕೊಬ್ಬಿನ ಅಂಶ ಹೆಚ್ಚು ಇರುತ್ತದೆ. ಆದ್ದರಿಂದ ಹೆಚ್ಚಾಗಿ ಸೇವಿಸುವುದರಿಂದ ತೂಕ ಕೂಡ ಹೆಚ್ಚಿಸಿಕೊಳ್ಳಬಹುದು. ಅಗತ್ಯಕ್ಕಿಂತ ಹೆಚ್ಚು ಸೇವಿಸುವುದರಿಂದ ಕೆಲವರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಕೆಲವರಿಗೆ ಅಲರ್ಜಿಗಳು ಕೂಡ ಉಂಟಾಗಬಹುದು ಮತ್ತು ಅತಿಯಾಗಿ ತಿಂದರೆ ಹೊಟ್ಟೆ ಉಬ್ಬರ, ಅಲರ್ಜಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಅಲರ್ಜಿ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಕೊನೆಯ ಮಾತು ಸ್ನೇಹಿತರೆ, ನಮ್ಮ ಸುತ್ತಲಿನ ನೈಸರ್ಗಿಕ ಆಹಾರಗಳಲ್ಲಿ ಆರೋಗ್ಯದ ರಹಸ್ಯ ಅಡಗಿದೆ. ಅಂತಹ ಒಳ್ಳೆಯ ಆಹಾರಗಳಲ್ಲಿ ಒಣ ಕೊಬ್ಬರಿ ಕೂಡ ಒಂದು. ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇರಿಸಿಕೊಂಡರೆ ದೇಹಕ್ಕೆ ಹಲವಾರು ಲಾಭಗಳು ಕೊಡುತ್ತದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.